ರಾಜಗೌಡ ಈಗ ಇಲ್ಲೇನಾಗ್ತಿದೆ ಅಂದರೆ ನಾನು ಪ್ರಶ್ನೆ ಕೇಳ್ತೀನಿ. ಈಗ ಕ್ಲೋಸ್ ರೇಂಜ್ ಅನ್ನೋದಿದೆಯಲ್ಲ, ಕ್ಲೋಸ್ ರೇಂಜ್ ಆಗಿರೋ ಕಾರಣಕ್ಕೆ ಇದು ಎನ್ಕೌಂಟರ್ ಅಂತಾನೋ ಅಥವಾ ಇದು ಸೆಲ್ಫ್ ಡಿಫೆನ್ಸ್ಗೋಸ್ಕರ ನಡೆದೇ ಇಲ್ಲ ಅಂತಾನೋ ನಾವು ಈ ಪ್ಯಾನಲಿಸ್ಟ್ಗಳು ಯಾರಾದರೂ ಸರಿ ಕನ್ಕ್ಲೂಷನ್ ಬರ್ಲಿಕ್ಕೆ ಸಾಧ್ಯನಾ? ಇಲ್ಲ ನೋಡಿ, ಇದು ಕನ್ಕ್ಲೂಷನ್ ಬರ್ಲಿಕ್ಕಲ್ಲ. ಈ ವಿಚಾರಗಳನ್ನ ನಾವು ಎಲಾಬ್ರೇಟ್ ಮಾಡೋಕ್ಕೆ ನಮಗೆ ಕಾನೂನಿನ ಜ್ಞಾನದ ಅರಿವು ಕೂಡ ಕಡಿಮೆ ಇದೆ. ಆಮೇಲೆ ಎರಡನೇ ಪಾಯಿಂಟ್, ನೀವು ತುಂಬ ಒಳ್ಳೆ ವಿಷಯಕ್ಕೆ ಬಂದ್ರಿ. ಏನು ಈ ರೆಸಾರ್ಟ್ಸ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಲಿಟ್ರಲಿ ಹೇಳ್ತೀನಲ್ಲ, ಸತ್ತಿರೋರು 3 ಜನ ಆಗಿರ್ಬೋದು. ಆದರೆ ಬಂಡೀಪುರದಲ್ಲಿ ಈಗ ಕಳೆದ ಒಂದು ವಾರದಲ್ಲಿ ಒಂದು ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಅವನ ತೋಟದಲ್ಲಿ 48 ಜಿಂಕೆ ಕೊಂಬುಗಳು ಸಿಗ್ತವೆ, ಮತ್ತೆ ಚರ್ಮಗಳು ಸಿಗ್ತವೆ. ಇನ್ನು ಬಂಡೀಪುರದಲ್ಲಿ ಸಾಕಷ್ಟು ಇಂಥವು ನಡೀತಾ ಇದ್ದಾವೆ. ಅಕ್ರಮ ರೆಸಾರ್ಟ್ಸ್ಗಳು ಎಗ್ಗಿಲ್ದಲ್ಲೇ ನಡೀತಾ ಇದ್ದಾವೆ. ಅದ್ರ ಕಡೆ ಇದೇನು ಅದನ್ನು ಮುಚ್ಚಿಸೋ ಕಡೆಗೆ ಮತ್ತು ಅದ್ರ ವಿರುದ್ಧ ತನಿಖೆ ಕೈಗೊಳ್ಳೋದ್ರ ಕಡೆಗೆ ಅರಣ್ಯ ಅಧಿಕಾರಿಗಳು ಸಂಪೂರ್ಣ ನಿಷ್ಕ್ರಿಯರಾಗಿದ್ದಾರೆ. ಅದೇ ಇಂಥ ಪ್ರಕರಣಗಳು ಬಂದಾಗ ಈಗ ಹೇಳಿದ್ನಲ್ಲ, ಅವ್ರು ಹೇಳಿದ್ರು ಕ್ಲೋಸ್ ರೇಂಜು 15 ಮೀಟರ್ ಡಿಸ್ಟೆನ್ಸಲ್ಲಿದ್ದರು, ಪೊದೆಯಿಂದ ಫೈರ್ ಮಾಡಿದ್ರು. ಆಯಿತು ಸ್ವಾಮಿ, ಒಂದು ಫೈರು ನೀವು ಹೊಡೆದಿದ ತಕ್ಷಣ, ಒಂದು ಫೈರ್ ಹೊಡೆದಿದ ತಕ್ಷಣ ಒಬ್ಬಂದು ಆರ್ತನ ಅದ ಕೇಳುತ್ತೆ. ಯಾವುದೇ ಪ್ರಾಣಿ ಆದ್ರೂ ಈಗ ಮಹಾಭಾರತಕ್ಕೆ ಹೋದಾಗೂ ಅಷ್ಟೇ, ಈಗ ಒಂದು ಬಾಣ ಹೊಡೆದಿದ ತಕ್ಷಣ ಮಾರೀಚ ಲಕ್ಷ್ಮಣ ಅಂತ ಕುಕ್ಕಂತಾನೆ. ಹಂಗೆ ಒಂದು ಫೈರ್ ಆಗಿದ ತಕ್ಷಣ ಒಬ್ಬ ಕೆಳಗೆ ಬಿದ್ದಿದ ತಕ್ಷಣ ಅಟ್ಲೀಸ್ಟ್ ಇನ್ ಬ್ಯಾಕ್ ಟು ಬ್ಯಾಕ್ 2 ಫೈರ್ ಮಾಡಿ 2 ಜೀವ ತಗೊಳ್ಳುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ಒಂದು ಭಾವನೆ. ಅನ್ನೋದು ರಾಜಗೌಡ್ರೆ, ಅಲ್ಲಿ ಗನ್ ಏನ್ ಗೊತ್ತಾ ರಾಜಗೌಡ್ರೆ, ಒಂದು ಗನ್ ಅನ್ನ ಒಂದ್ಸಲ ಅಲ್ಲಿ ಫೈರ್ ಮಾಡಿದಾಗ ಒಂದೇ ಒಂದು ಬುಲೆಟ್ ಹೋಗಲ್ಲ, ಬುಲೆಟ್ಗಳು ಚೆದರುತ್ತವೆ. ಅವಾಗ ಗುಂಪಿಗೆ ಬಿದ್ದಿದೆ ಅಂತ ಥಿಯರಿ. ನಾನು ಒಬ್ಬ ಡಬಲ್ ಬ್ಯಾರಲ್ ಗನ್ ಯೂಸ್ ಮಾಡೋನು. ಒಂದು ಬುಲೆಟ್ ಅನ್ನ ಫೈರ್ ಮಾಡಿ 80 ಕೇಳಿ 80 ಅಲ್ಲ 300 ಲಂಡನ್ ಇಂದ ಬರ್ತವೆ ಕಾರ್ಟ್ರಿಡ್ಜಸ್. ಅವು 248 ಸಣ್ಣ ಸಣ್ಣ ಚಿದ್ರೆಗಳಾಗ್ತವೆ. ಆದ್ರೆ ಪ್ರಾಣ ಹೋಗೋ ಲೆವೆಲ್ಗೆ ಆಗಲ್ಲ. ಈಗ ಒಂದು ಚಿದ್ರೆ ನೇರವಾಗಿ ಹೋಯ್ತು ಅಂದ್ರೆ ಎದೆಗೋ ಪೊಕ್ಕೆಗೋ ಬಿತ್ತು ಅಂದ್ರೆ ಅದ್ರ ಜೊತೆಗೆ ಸ್ಪ್ರೆಡ್ ಆಗ್ತವೆ. ಇವನ್ನ ಪ್ರಾಣಿಗಳನ್ನ ಎದುರಿಸ್ಲಿಕ್ಕೆ ಅಂತ ಬಳಸುವಂತ ಗನ್ಗಳು. ಪ್ರಾಣಾಪಾಯ ಆಗ್ಬಾರ್ದು ಅಧಿಕಾರಿಗಳಿಗೆ ಅಂತ. ನಮ್ಮ RF ಅವ್ರು ಇದಾರೆ ರಿಟೈರ್ಡ್, ಅವ್ರನ್ನ ಕೇಳಿ ನೋಡಿ, ಅದ್ರ ಬಗ್ಗೆ ನನಗಿಂತ ಹೆಚ್ಚಿನ ಮಾಹಿತಿ ಅವ್ರು ಕೊಡ್ತಾರೆ. ಆದ್ರೆ ನನ್ನ ಇಂಟೆನ್ಷನ್ ಇಷ್ಟೇ, ಯಾವುದೇ ಜೀವ ಆಗ್ಲಿ, ತನಿಖೆ ಆಗ್ಲಿ, ನನಗೆ ಈಗ ಅಧಿಕಾರಿಗಳನ್ನ ನಾನು ಇದ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಪರಿಸ್ಥಿತಿ ಏನಿತ್ತು ಅಂತ ನನಗ್ ಗೊತ್ತಿಲ್ಲ. ಆದ್ರೆ ನಾವ್ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಏನಾಯ್ತು ಗೊತ್ತಾ, ಇದು ತನಿಖೆ ಆಗ್ಲಿ ಅಂತ ಹೇಳಿ ನೀವು ನಿಮ್ಮ ಮಿತ್ರ ಪಕ್ಷ ಬಿಜೆಪಿ ಜೋರ ಕಿರ್ಚಾಡ್ಬಿಟ್ರು, ಅವರು ಗ್ರಾಮಸ್ಥರು ಅಂತ ಬಿಟ್ರು, ದನ ಹುಡ್ಕಕ್ ಹೋಗಿದ್ರು ಅಂತ ಕನ್ಕ್ಲೂಷನ್ ಬಂದ್ಬಿಟ್ರು. ಇದಾದ್ಮೇಲೆ ಚರ್ಚೆ ಬಂದಿದ್ದು ಒಂದ್ ನಿಮಿಷ ಮಾತಿನ ಬರದಲ್ಲಿ ನಾವೇನೋ ಮಾತಾಡ್ತೀವಿ. ಈಗ ಸಾಕಷ್ಟು ಕಡೆ ಈಗ ನಮ್ಮ ಪರಿಸರವಾದಿಗಳು ಹೇಳ್ತಾ ಇದ್ರು, ಹೌದು ಕಾಡು ನುಡಿಸ್ಬೇಕಾದ್ ನಮ್ ಜವಾಬ್ದಾರಿ. ಒಂದು ಕಾಲಘಟ್ಟದಲ್ಲಿ ನಮ್ಮ ಕಾಡಿಲಿಂದ ಶುರುವಾಗ್ತಾ ಇತ್ತು ಅಂದ್ರೆ ಈಗ ಬಂಡೀಪುರ ಫಾರೆಸ್ಟ್ ನೋಡ್ತಾ ಇದೀವಲ್ಲ, ಈ ಬಂಡೀಪುರ ಫಾರೆಸ್ಟ್ 1794 ಟಿಪ್ಪು ಸುಲ್ತಾನ್ ಇದ್ದಾದಂತ ಸಂದರ್ಭದಲ್ಲಿ ಯಾವುದು ನಮ್ಮ ಚಾಮುಂಡಿ ಬೆಟ್ಟದಿಂದ ಅಲ್ಲಿವರೆಗೂ ಕಾಡಿತ್ತು ಅನ್ನೋದ್ರ ಬಗ್ಗೆ ಒಂದು ಉಲ್ಲೇಖ ಇದೆ. ಇವತ್ತೆಲ್ಲಕ್ಕೆ ತಂದು ನಿಲ್ಸ್ಕೊಂಡಿದೀವಿ. ವೀರಪ್ಪನ ಹೋದ್ಮೇಲೆ ನೀವೇನೇ ಈ ವಿಚಾರ ಚರ್ಚೆ, ವೀರಪ್ಪನ ಹೋದ್ಮೇಲೆ ಎಷ್ಟು ಕಾಡು ಬೆಳೆಸಿದೀವಿ. ನೀವು ಬಂಡೀಪುರ ಫಾರೆಸ್ಟ್ ತಗೊಳ್ಳಿ, ಎಷ್ಟು ರೆಸಾರ್ಟ್ಸ್ ಗಳಿದಾವೆ, ಅದ್ರ ಬಗ್ಗೆ ನೀವ್ ಏನ್ ಮಾಡ್ತಾ ಇದ್ದೀರಾ ಅಧಿಕಾರಿಗಳು? ನಂದೊಂದು ಪ್ರಶ್ನೆ ಆಯ್ತಾ. ಇವತ್ತು ಕಳ್ಳ ಬೇಟೆಗಳು ನಿರಂತರವಾಗಿ ಸಾಗಿದಾವೆ. ಆಯ್ತು, ಈ ಕಳ್ಳ ಬೇಟೆಗಳು ಮಾಡೋರ್ನ ನೀವು ಬಡೀರಿ, ಅಲ್ಲ ಮಟ್ಟ ಹಾಕಿ, ಆದ್ರೆ ಅದಕ್ಕೆ ಅದರದೇ ಆದಂತ ಕಾನೂನು ಇದಾವೆ. ನಾನ್ ಹೇಳೋದೇನಂದ್ರೆ 3 ಜನನು ಎದೆಯಿಂದ ಮೇಲೆ ಅದ್ರ ಬಗ್ಗೆ ನನಗಿದ್ದ ಕಾಲಿನ ಒಂದು ಗುಂಡ ಆರಿಸ್ಬಿಟ್ಟು 2 ಗುಂಡನ ಕಾಲಿನ ಕೆಳಗೆ ಆರಿಸ್ಬೋದಿತ್ತಲ್ಲ. ಅಷ್ಟೊಂದು ಅರ್ಜೆನ್ಸಿ ಏನಿತ್ತು? ಆಮೇಲೆ 15 ಮೀಟರ್ ಕ್ಲೋಸ್ ರೇಂಜ್ ಅಂದ್ರೆ 15 ಮೀಟರ್ ಕಾಣದೇ ಇರೋಂಥದ್ದು ಏನಿರಲ್ಲ, ಕಂಡೇ ಕಾಣುತ್ತೆ. ಬೆಳಗಿನ ಜಾವ 5 ಗಂಟೆ ಅಂತ, ಬೆಳಗಿನ ಜಾವ ಬೆಳಗಿನ ಜಾವ ಒಪ್ಕೊಂತೀನಿ, ಕಾಣದೇ ಇದ್ರು. ಆದ್ರೆ ಅಷ್ಟೇ ಕರೆಕ್ಟಾಗಿ 3 ಜನಕ್ಕೂ ಫೈರ್ ಆಗಿದೆ ಅಂದ್ರೆ ಕಾಣದಲ್ಲೇ ಹೊಡೆದಿರ್ತಾರ ಅನ್ನೋದು ನಂದೊಂದು ಪ್ರಶ್ನೆ. ಅಧಿಕಾರಿಗಳು ಯಾವ ಪರಿಸ್ಥಿತಿಯಲ್ಲಿ ಫೈರ್ ಮಾಡೋದು ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಆ ಜಾಗದಲ್ಲಿ ಇಲ್ಲ, ನೀವು ಆ ಜಾಗದಲ್ಲಿ ಚರ್ಚೆ ವಿಚಾರ ನೋಡಿ. ಇದಕ್ಕೆ ತಮಿಳು ಕನ್ನಡ, ಈಗ ನಮ್ಮ ಪರಿಸರವಾದಿಗಳು ಹೇಳಿದ್ರು ತಮಿಳು ಕನ್ನಡ ಭಾಷೆ ಲಿಂಗ್ವಿಸ್ಟಿಕ್ ಬಿಟ್ಬಿಡಿ ಸ್ವಾಮಿ. ನಾನು ಹೇಳೋದಿಷ್ಟೇ, ಈ ಕಾಡನ್ನು ಕಾಪಾಡಬೇಕಾದ ಜವಾಬ್ದಾರಿ ನಿಮ್ದು ಇದೆ, ನಮ್ದು ಇದೆ. ನಾಗರಿಕರಾಗಿ ಎಕಾಲಜಿ ಬ್ಯಾಲೆನ್ಸ್ ಆಗ್ಬೇಕು. ನಾವೆಲ್ಲ ಒಂದ್ ಕಡೆ ಹೇಳ್ತೀವಿ, ಯಾವ್ದೋ ಒಂದು ರಾಷ್ಟ್ರಕ್ಕೆ ತಗೊಂಡು ಒಂದ್ ದ್ವೀಪಕ್ಕೆ ತಗೊಂಡಾಗ 4 ಮಲ ಬಿಟ್ಟಿದ್ದು 4 ಕೋಟಿ ಮಲ ಆಗ್ಬಿಡ್ತು, ಗಿಡಗಳೆಲ್ಲ ತಿಂದಾಕ್ಬಿಡ್ತು. ಎಕಾಲಜಿ ಬ್ಯಾಲೆನ್ಸ್ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಇದಕ್ಕೆ ನಮ್ದು, ಯಾಕೆಂದ್ರೆ ಬುದ್ಧಿಜೀವಿ ಅನ್ಸ್ಕೊಂಡಂತ ಮನುಷ್ಯನ ಕಾಂಟ್ರಿಬ್ಯೂಷನ್ ಬೇಕಾಗಿದೆ. ಆದ್ರೆ ಆ ಹೆಸರಲ್ಲಿ ಜೀವಗಳು ಹೋಗ್ತವೆ ಅಂದಾಗ ನಾವು ಯೋಚನೆ ಮಾಡಬೇಕು. ನಾನು ಮತ್ತೆ ಮರಿಸ್ವಾಮಿ ಸರ್ ನಾನು ಡಿಬೇಟ್ ಅನ್ನು ಕಂಟಿನ್ಯೂ ಮಾಡ್ತೀನಿ. XLPU ಕಾಲೇಜು ಗುರುವಾನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ.